ಬೇಕಾದಾಗಿ ಪೂಜಿ. ಇವತ್ತ ನನ್ನ ತಲೆಯಾನ ಕೂದಲೆಲ್ಲ ಉದುರಿ ಬಕ್ ಆಗಿ ಟಕ್ಕಳೆ ಆಗಿ ಊರನ್ ಮಂದಿ ಎಲ್ಲ ನನಗೆ ಟಕ್ಕಳಿ ಟಕ್ಕಳಿ ಅಂತೇಳಿ ಕರೆದ್ರು. ನನಗ್ ತಿಂತಿಲ್ಲ. ಆದ್ರ ನಮ್ಮ ಅತ್ತೆ ಆರಾಮ್ ಕುಂದ್ರದು ನನ್ನ ಕಣ್ಣಿಂದ ನೋಡಕ್ ಆಗುದಿಲ್ಲ. ಅದಕ್ಕೆ ಹೋಗ್ಬೇಕು ನಾನು. ಹೊಕ್ಕನ್ ತಗೋ ನಾನು ಹೊತ್ತಕತ್ ಮಾತ್ ನನಗೆ. ಹಾಯ್ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನೋಡ್ರಿ. ನಾವು ಎಲ್ಲ ಆರಾಮದೀವ್ರಿ. ಯಾರೆಲ್ಲ ನಮ್ಮ ವಿಡಿಯೋ ಹೊಸದಾಗಿ ನೋಡಕತ್ತೀರಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋ ನೋಡ್ರಿ ಅಂತ ಕೇಳ್ಕೊತೀನಿ ರೀ. ಮತ್ತೆ ಹಂಗ ಈಗಾಗಲೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಮ್ಮ ವಿಡಿಯೋ ನೋಡಿ ಲೈಕ್ ಕಮೆಂಟು ಶೇರ್ ಮಾಡಿ ಸಪೋರ್ಟ್ ಮಾಡಕತ್ತೀರಲ್ಲ ಅವ್ರಿಗೆಲ್ಲ ಭಾಳ ಥ್ಯಾಂಕ್ಸ್ ಹೇಳ್ತೀನಿ ರೀ. ಖುಷಿ ಆಗ್ತೈತಿ. ಹಿಂಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊತೀನಿ ರೀ. ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೀವು ಒಟ್ಟ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಲ್ಲ. ಸಪೋರ್ಟ್ ಮಾಡ್ತಿರಲ್ಲ, ಸಪೋರ್ಟ್ ಮಾಡ್ರೆ. ಮತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ನಿಮ್ಗೆ ಹೆಂಗ ಅನಿಸ್ತೈತೆ ಅಂತೇಳಿ ಕಮೆಂಟ್ ಮಾಡ್ರಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಅಲ್ಲ ಎಲ್ಲಿ ಹೋಗಿರ್ಬೇಕು ನಮ್ಮವ್ವ? ನನಗಂತೂ ಕುಂತು 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 ಬ್ಯಾಸರಾಗಿ ಹೋತ್ ನೋಡು. ನನಗಿನ್ನ ಅಡ್ಡಾಡಿ ಬಾ ಅಂತಂದ್ರೆ ಸಂಚಾನ ಅಡ್ಡಾಡಿ ಬರ್ತಾನೆ. ಈ ಮನ್ಯಾಗ ಕುಂದ್ರ ಅಂತಂದ್ರೆ ನನಗೊಂದು ತಾಸು ಕುಂದ್ರಕ್ ಆಗುದಿಲ್ಲ. ಅಂತದ್ರೊಳಗೆ ನಮ್ಮವ್ವ ಕುಂದ್ರಿ ಸದ್ದ ಬರ್ತಾನಂತ ಹೇಳಿ ಹೋಗಿ 3-4 ತಾಸು ಆತ. ಇನ್ನತನಾದ್ರೂ ಬರ್ವಾಳ. ದಿನ ನಾ ಅಡ್ಡಾಡಕ್ ಹೊಕ್ಕನಂತ ಬೈತಿದ್ಲು ನಮ್ಮವ್ವ. ಇವತ್ತು ನೋಡಿದ್ರೆ ತಾನ ಬರ್ವಾಳ. ಹೆಂಗ್ ಮಾಡ್ಲಿಗ? ನಮ್ಮವ್ವ ನೋಡಿದ್ರೆ ಮನಿ ಬಿಟ್ಟು ಎಲ್ಲಿ ಹೋಗ್ಬೇಡ ಈ ಸದ್ದ ಬರ್ತಾನಂತ ಹೇಳುವಾಳು. ಇನ್ನತನ ಬಂದಿಲ್ಲ. ನನಗದ್ರ ಕುಂದ್ರಾಕ ಆಗಲ್ತು. ಮನಿ ಬಿಟ್ಟು ಹೋದ್ನಿ ಅಂದ್ರೆ ಏನಿಲ್ಲ, ಬಂದೊಂದು ಅಡಿ ಕರ್ಸಿ ಬಿಡ್ತಾಳಟ್ಟ. ನಮ್ಮ ಅಪ್ಪರ ಎಲ್ಲಿ ಹೋಗ್ಯಾನ ಅಥವಾ ನಮ್ಮ ಅಪ್ಪನೂ ಮನೆಯಾಗಿರಂಗಿಲ್ಲ. ಒಬ್ಬಕ್ಕೆ ಎಟ್ಟೊತ್ತಂತ ಕುಂದ್ರಲಿಲ್ಲ. ಪವಿ ಕಡೆ ಹೋಗ್ಬೇಕಂದ್ರೆ ಪವಿ ಸಾಲಿಗೆ ಹೋಗಿರ್ತಾಳೆ, ಇನ್ನ ಬಂದಿರಂಗಿಲ್ಲಕ್ಕಿ. ಹಾ ಪೂಜಾನಂತಲ್ಲಿ ಹೋಗ್ತೀನಿ. ಪೂಜಾ ಮನ್ಯಾಗ ಇರ್ತಾಳಲ್ಲ. ಅಟ್ಟ ಮಾಡತಂತಡಿ. ಪೂಜಾನಂತಲ್ಲಿ ಹೋಗಿ ಕುಂತ ಒಟ್ಟು ಮಾತಾಡಿ ಬಂದಂದ್ರೆ ಸಮಾಧಾನ ಆಕೈತಿ ನನಗೆ. ನಮ್ಮವ್ವ ಬರೋದು ಕಾಣ್ತೈತಲ್ಲ, ಪೂಜಾರ ಮನ್ಯಾಗ ಹೋಗಿ ಕುಂತ್ರೆ ನಮ್ಮವ್ವ ಬರೋದ್ರೊಳಗ ಓಡಿ ಬಂದು ಬಿಡ್ತಾನೆ. ಹಂಗ ಮಾಡ್ತೀನಿ. ಯಾಕವ್ವ ಎಲ್ಲಿ ಕುಂಟೆ? ಒಬ್ಬಾಕೆ ಕುಂತಿದ್ದಲ್ಲ, ನಾ ಅಲ್ಲಿಂದ ನೋಡ್ಕೊತ ಬರಾಕತ್ತನ. ಎಲ್ಲಿ ಗಾಡಿ ಮಾವ ಮನೆಯಾಗಿಲ್ಲನು? ಅಯ್ಯೋ ಅಪ್ಪ ಎಲ್ಲಿ ಹೋಗ್ಯಾಳ ಏನೋ ನನಗೂ ಗೊತ್ತೇ ಇಲ್ಲ. ಹೇಳೇ ಹೋಗಿಲ್ಲ. ಇಲ್ಲೇ ಕುಂದ್ರು ಈ ಸದ್ದ ಬರ್ತಾನೆ ಮನಿ ಬಿಟ್ಟು ಎಲ್ಲಿ ಹೋಗ್ಬೇಡ ಅಂತ ಹೇಳಿ ಹೋಗಿ ಒಂದು 2-3 ತಾಸು ಆತ್ ನೋಡು. ಇನ್ನತನಾದ್ರೂ ಮನಿಗೆ ಬಂದಿಲ್ಲ. ಅದಕ್ಕೆ ನನಗೂ ಕುಂತು 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 ಕುಂತ ಬ್ಯಾಸರಾತಪ್ಪ. ಇಟ್ಟೊತ್ತು ನಾ ಒಬ್ಬಾಕೆ ಕುಂತಿದ್ನಿ ಗೊತ್ತೇನು? ನೀನು ಎಲ್ಲಿ ಹೋಗಿದ್ದಿ? ನೀನಾದ್ರೆ ಇಲ್ಲ ಮನ್ಯಾಗ. ಮತ್ತೇನ್ ಮಾಡ್ಲಿ? ಅದಕ್ಕೆ ಒಟ್ಟ ಪೂಜಾನಂತಲ್ಲಿ ಹೋಗಿ ಕುಂತು ಮಾತಾಡಿ ಬರ್ಬೇಕಂತ ಹೊಂಟಿದ್ನಿ. ಹೌದನ? ಹೋಗಿ ಬರೋಕ್ ಅಲ್ಲೇವಾ ಹೊಂಟಿ. ಮತ್ತೆ ಅದನ್ನ ಕದ ಹಾಕಿ ಹೋಗ್ಬಾರ್ದನ? ಯಾರಿಲ್ಲ ಅಂತಂದ ನಾಯಿ ಬೇಕಾ ಒಳಗೆ ಹೋದು ಅಂದ್ರೆ ನಿಮ್ಮ ಅವ್ವ ಏನು ಸುಮ್ಕ ಇರ್ತಿದ್ಲ? ನಾ ಒದ್ರಕೋತ ನಿಂದಿರ್ತಿದ್ಲು. ನಾ ಬನ್ನಿ ಚಲೋ. ಅಯ್ಯೋ ದೇವ್ರೆ, ಹೌದಲ್ಲ ಅಪ್ಪ, ನನಗೆ ನೆನಪಾಗಿಲ್ಲ. ಹಂಗ ಕುಂತಿದ್ನಲ್ಲ, ಹಂಗ ಎದ್ದು ಹೊಂಟ್ಬಿಟ್ಟಿನಿ. ನೀ ಬಂದಿ ಚಲೋ. ಇಲ್ಲ ಅಂದಿದ್ರೆ ಅವು ಬರಾನ ಒಂದ್ 4 ಇಕ್ಕರ್ಸ್ಕೋಬೇಕಾಕಿತ್ತನ. ಚಲೋ ಆತ್ ಬಿಡಪ್ಪ. ಅಪ್ಪ ನಾ ಹೋಗಿ ಬರ್ಲೆ? ನೀ ಒಟ್ಟು ಕುಂದ್ರ ಮನ್ಯಾಗ ಅವು ಬರುತ್ತನ. ಆತ್ ಹೋಗಿ ಬರೋಕವ. ನಾ ಕುಂದಿರ್ತ ನೀವು ಬರೋ ಮಟ್ಟ. ನಾನು ಎಲ್ಲಿ ಹೋಗುದಿಲ್ಲ ತುಕೋ. ಈಗ ಅತ್ತ ಬರುವಾಗ ನಿಮ್ಮವ್ ಎಲ್ಲಿದ ನೋಡಿ ಹುಡುಕ್ಯಾಡಿ ಕರ್ಕೊಂಡ ಬಂದ್ಬಿಡು ನಿಮ್ಮವ್ವನ. ಸರಿ ಅಪ್ಪ, ಬರುವಾಗ ಕರ್ಕೊಂಡು ಬರ್ತೀನಿ ತಗೋ. ಅಪ್ಪ ಮಧ್ಯಾಹ್ನ ಊಟ ಮಾಡಕ ಬಂದಿದ್ದಿಲ್ಲ ನೀನು? ಅವು ಹೇಳೇ ಹೋಗಿದ್ಲ ಎಲ್ಲಿ ಹೋಗ್ಬೇಡ ಮನಿ ಬಿಟ್ಟ, ನಿಮ್ಮ ಅಪ್ಪ ಬರ್ತಾನ, ಬರಾನ ಯಾರಿಲ್ಲ ಅಂತಂದು ಹಂಗ ಹೊಕ್ಕನ್ ಮತ್ತೆ ಬರಾನ ಊಟ ಕೊಡು ಅಂತ ಹೇಳಿ ಹೋಗಿದ್ಲು. ಎಲ್ಲಿ ಹೋಗಿದ್ದಪ್ಪ ನೀನು? ನಾನು ಹೊಲಕ್ಕೆ ಹೋಗಿದ್ನಲ್ಲವ. ಮಧ್ಯಾಹ್ನ ಊಟಕ್ಕೆ ಬರ್ಬೇಕಂತ ಹೇಳಿ ಬರಾಕತ್ತಿದ್ ನಿತ್ತಾಗ ಅಲ್ಲೇ ಮಾದೇವಣ್ಣ ಉಣ್ಣಾಕತ್ತಿದ್ ಹೊಲ್ದಾಗ. ನಾನು ನೋಡಿ ಕರೆದ ಇಲ್ಲೇ ಉಣ್ಣು ಬಾ, ಮತ್ತೆ ಯಾಕೆ ಮನೆಗೆ ಹೋಗಿ ಹೆಚ್ಚಿಗೆ ರೊಟ್ಟಿನ ಕಟ್ಟಿರ್ತಾರ ಮನ್ಯಾಗ, ಬಾ ಇಬ್ಬರಿಗೆ ಹಾಕೈತಿ ಬುತ್ತಿ ತಂದನ ಅಂತೇಳಿ ಕರೆದ. ಮತ್ತೆ ಅಲ್ಲೇ ಉಣ್ಣೆ ಒಂದು ಜೋಡ. ಅದಕ್ಕೆ ಬರಾಕ ಆಗ್ಲಿಲ್ಲ. ಅಲ್ಲೇ ಊಟ ಮಾಡಿ ಅಲ್ಲೇ ಕುಂತಿದ್ವಿ 1-4 ಮಂದಿ. ಹೌದಾ? ಒಟ್ಟ ಮಧ್ಯಾಹ್ನ ಊಟ ಮಾಡಿದಲ್ಲಪ್ಪ ಅಲ್ಲರ? ಹೂನವ ಪದ್ದ ಸಿರಿ ಊಟ ಆತ್ ನೋಡಿ. ನಿಮ್ಮ ಅವ್ವನ ಕೈಯಾನ ಅಡಿಗೆ ತಿಂದು ಸಾಕಾಗಿ ಹೋಗಿತ್ತು ನನಗೂ. ಇವತ್ತ ಪದ್ದ ಸಿರಿ ಊಟ ಆತ್ ನೋಡ. ರುಚಿಯಾಗಿತ್ತು. ಹೊಟ್ಟೆ ತುಂಬ ಉಂಡೆ. ಅಯ್ಯೋ ಅಪ್ಪ, ಅವ್ವನ್ ಮುಂದೆ ಏನಾರ ಹಿಂಗ ಅಂದಿಗಿಂದಿ ಮತ್ತ ಅಪ್ಪಿ ತಪ್ಪಿನ ಅನ್ನಕ್ಕೆ ಹೋಗ್ಬೇಡ. ಇಲ್ಲವ, ನಾ ಯಾಕೆ ಹೇಳಕ್ ಹೋಗ್ಲಿ? ನಿಮ್ಮವ್ ಇಲ್ಲ ಅಂತ ಹೇಳೇನ ಹೇಳಾಕತ್ತಿದ್ದು. ನೀನು ಹೇಳಬೇಡ ಮತ್ತೆ ಏನ? ಅಯ್ಯೋ ಅಪ್ಪ, ಅದ್ರ ಚಿಂತಿ ಬಿಡು ನೀನು. ನಾ ಯಾಕೆ ಹೇಳಿ? ನಾ ಹೇಳುದಿಲ್ಲ. ಇಷ್ಟು ವರ್ಷದಾಗ ನೀ ಅಂದಿದ್ದ ಯಾವತ್ತರ ಹೋಗಿ ಅವ್ವನ ಮುಂದೆ ಹೇಳಿ ನಾ ಹೇಳು ನೋಡುನು. ಹೇಳಿಲ್ಲ. ಹಂಗೇನಾರ ನಾ ಹೇಳುದಾಗಿತ್ತಂದ್ರೆ ಇಷ್ಟು ವರ್ಷ ಅವ್ವ ನೀನು ಒಟ್ಟಿಗೆ ಇರಕ್ ಸಾಧ್ಯನ ಆಗ್ತಿರ್ಲಿಲ್ಲ. ಗೊತ್ತೈತನು? ಆ ಪಿಕ್ಚರ್ ಐತಲ್ಲ ಯಾವ್ದದು, ಎದ್ರ ಮನೆ ಗಂಡ ಪಕ್ಕದ ಮನೆ ಹೆಂಡತಿ ಪಿಕ್ಚರ್ ಐತಲ್ಲ, ಅದ್ರೊಳಗೆ ಇರ್ತಾರಲ್ಲ ಅವ್ರೆ, ಗಂಡ ಒಂದು ಮನ್ಯಾಗ ಹೆಂಡತಿ ಒಂದು ಮನ್ಯಾಗ. ಹಂಗ ಅವ್ವ ನೀನು ಜಗಳ ಮಾಡ್ಕೊಂಡ ಬೇರೆ ಬೇರೆ ಮನ್ಯಾಗ ಇರುವುದಕ್ಕಿತ್ತು. ನಾ ಏನು ಹೇಳಕ್ ಹೋಗುದಿಲ್ಲಪ್ಪ. ನೀ ಅಂದಿದ್ದು ಗೊತ್ತೈತನು? ಒಂದ್ ರೀತಿ ನೋಡಿದ್ರೆ ನೀನು ಅವ್ವ ಒಟ್ಟಿಗೆ ಇರಕ ಕಾರಣನ ನಾನು. ಹಾ ಮಗಳ, ನನಗೂ ಒಂದು ಪ್ರಶ್ನೆ ಬಂದವ. ಈಗ ಇದಕ್ಕೆ ಉತ್ತರ ಕೊಡು ನೋಡುನು. ಆ ಪಿಕ್ಚರ್ ನನ್ಗತೆ ನಾನು ನಿಮ್ಮವ್ವ ಇಬ್ರು ಜಗಳ ಮಾಡ್ಕೊಂಡ ಬ್ಯಾರೆ ಬ್ಯಾರೆ ಮನ್ಯಾಗಿದ್ರ ಅವ್ರಿಗಿಬ್ಬರಿಗೆ ಒಂದು ಮಗ ಇರ್ತೈತಲ್ಲ, ಅದು ಅವ್ರ ಅವನ ಕೂಟನ ಇರ್ತೈತಿ. ಹಂಗ ನೀನು ನಿಮ್ಮ ಅವನ ಕೂಟನ ಇದ್ ಬಿಡ್ತಿದ್ದೇನೆವ ಮತ್ತ? ಅಯ್ಯೋ ಅಪ್ಪ, ಅದಕ್ಕೆ ನಾನು ಅವಾಗ ನಿನಗೆ ಜಗಳ ಮಾಡಾಕ ಬಿಡುದಿಲ್ಲ. ಜಗಳ ಮಾಡಿ ನೀವಿಬ್ರು ಬೇರೆ ಬೇರೆ ಮನೆಯಾಗಿದ್ರಿ ಅಂದ್ರೆ ನನಗ ಅವ್ವನ ಕೂಟ ಇರಕ್ ಆಗುದಿಲ್ಲ. ಅದಕ್ಕೆ ನಾನು ನಿಮ್ಗಿಬ್ಬರಿಗೂ ಜಗಳ ಮಾಡಾಕ ಬಿಡುದಿಲ್ಲ. ಅಪ್ಪ ನಾ ಹೋಗಿ ಬರ್ಲೆ ಒಟ್ಟ ಪೂಜಿನಂತಲಿ. ಅಪ್ಪ ಹೋಗಿ ಬರ್ಲೆ ನಾನು ಒಟ್ಟ ಪೂಜಾನ್ ಕಡೆ.
ಹೋಗವ ಹೋಗಿ ಬರೋಗ್ ನಾ ಇರ್ತೇನೆ ತಗೋ ಮನ್ಯಾಗ ಹೋಗಿ ದೌಡ್ ಬಾ ಮತ್ತ ನಿಮ್ಮ ಅವ್ವನ್ ಕರ್ಕೊಂಡ ಬಾ. ಹ್ಞೂ ಅಪ್ಪ. ಅಯ್ಯೋ ದೇವ್ರೆ, ಇನ್ನ ಅಸೈನ್ಮೆಂಟ್ ಬರೀಬೇಕು, ನೋಟ್ಸ್ ಮಾಡಬೇಕು, ಇನ್ನೊಂದು ವಾರ ಬಿಟ್ಟ ಎಕ್ಸಾಮ್ ಐತಿ, ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು. ಆದ್ರೆ ಯಾಕೋ ಓದಾಕ ಮನಸ್ಸು ಬರುತ್ತಿಲ್ಲಲ್ಲ. ನಿನ್ನೆ ಹೊಲಕ್ಕೆ ಹೋಗಿ ಬಂದಾಗಿಂದ ಯಾಕೋ ಮನಸ್ಸೇ ಸರಿ ಇಲ್ಲ, ಓದಾಕೂ ಮನಸ್ಸಾಗತ್ತಿಲ್ಲ. ಯಾಕ ಏನಪ್ಪ, ಏನು ಮಾಡ್ಲಿಗ? ಒಂದಿಟ ಸೂಜಿ ಕಡೆಯಾರ ಹೋಗಿ ಬರ್ತೀನಿ ತಡಿ, ಆಕೆ ಜೋಡ್ ಕುಂತು ಒಂದಿಟ್ಟು ಮಾತಾಡಿದ್ನಿ ಅಂದ್ರೆ ಸಮಾಧಾನ ಆಕತಿ. ಯಾಕ ಮನಸ್ಸೇ ಸರಿ ಇಲ್ಲ. ಆಟ ಮಾಡ್ತೀನಿ ತಡಿ. ಅರೆ ಸೂಜಿ, ನೀನ ಬಂದೇನ? ನಿನ್ನ ನೆನ್ಸಾಕತ್ತಿದ್ದೇನ ಇಷ್ಟೊತ್ತು? ನೆನೆಸಿದ್ರೊಳಗ ಬಂದಿ. 100 ವರ್ಷ ಆಯಸ್ ನೋಡ್ ನಿನಗೆ. ಏನ 100 ವರ್ಷನ? ಬೇಡ ಬೇಡ, ಬಾಳಕತಿ. ನನಗಷ್ಟು ವಯಸ್ಸಾದ್ಮೇಲೆ ಬದುಕಕ್ಕೆ ಇಷ್ಟ ಇಲ್ಲ. ಅಷ್ಟಕ್ಕೂ ಈಗಿನ ಕಾಲದಾಗ ಯಾರವ 100 ವರ್ಷ ಬದುಕ್ತಾರು? ಅದು ಹೋಗ್ಲಿ, ನನ್ನಕ್ಕೆ ನೆನಪು ಮಾಡ್ಕೊಳಕತ್ತಿದ್ದೆ. ಯಾಕೋ ಗೊತ್ತಿಲ್ಲ, ನಿನ್ನೆಯಿಂದ ಮನ್ಸು ಸರಿ ಇಲ್ಲ. ಯಾಕ ಏನ? ಅದಕ್ಕೆ ನಿನ್ ಕೂಟ ಕುಂತ ಒಟ್ಟು ಮಾತಾಡ್ಬೇಕಂತ ಹೇಳಿ ಬರಾಕತ್ತಿದ್ದೆ, ನೀನ ಬಂದಿ. ಚಲೋ ಆತ್, ಬಾ ಕುಂದ್ರ ಬಾ. ಹೌದಾ? ಯಾಕೆ ಏನಾತ? ಮನ್ಸ ಸರಿ ಉಳಿಲ್ಲಂತದ ಏನಾತಪ್ಪ ನಿನಗ? ಏನೋ ಗೊತ್ತಿಲ್ಲ, ಯಾಕ ಒಟ್ಟು ಮನ್ಸ ಸರಿ ಇಲ್ಲ. ಅದು ಹೋಗ್ಲಿ ಬಿಡು, ಮತ್ತೆ ಅದನ್ನ ಮಾತಾಡ್ಕೋತ ಯಾಕೆ ಕುಂತ ಮನ್ಸಿಗೆ ನೋವು ಮಾಡ್ಕೊಲಿ ಬೇಡ. ಅದು ಬಿಡು, ಯಾಕೆ ಇವತ್ತು ಮನೆ ಕಡೆನ ಬಂದಿಲ್ಲಲ್ಲ? ಅಯ್ಯೋ ದೇವ್ರೆ, ಅದೇ ನಮ್ಮವ್ವ ಅದಾಳಲ್ಲ, ಇಲ್ಲೇ ಕುಂದ್ರೆ ಎಲ್ಲಿ ಹೋಗ್ಬೇಡ, ಈ ಸದ್ದ ಬರ್ತೇನೆ, ಎಲ್ಲರ ಮನೆ ಬಿಟ್ಟು ಆದಂದ್ರ ಬೀಳ್ತಾವ್ ನಿನಗ್ ಬಂದಂತ ಹೇಳಿ ಎಲ್ಲ ಹೋಗಿಬಿಟ್ಟ. ಇನ್ನತನಾದ್ರೂ ಬಂದಿಲ್ಲ. ನಾನು ಅಂಜೆ ಅಲ್ಲೇ ಕುಂತಿದ್ದೆ. ಈಗ ನಮ್ಮ ಅಪ್ಪ ಬಂದ, ನಮ್ಮ ಅಪ್ಪಗೆ ಹೇಳಿದೆ ಒಟ್ಟ ಪೂಜಾನಂತಲ್ಲಿ ಹೋಗಿ ಬರ್ತೀನಪ್ಪ, ನಾ ಬರುಬಟ ಕುಂದ್ರು, ಅವ ಬರ್ತಾಳಂತ ಹೇಳಾಳು. ಈ ಸದ್ದ ಬರ್ತಿರ್ಬೋದು ಅಕ್ಕಿ ಅಂತ ಹೇಳಿ ಬಂದ ನೋಡಿ ಈಗ. ಹೌದಾ? ನಾನು ಯಾಕ ಬಂದೇ ಇಲ್ಲಲ್ಲ ಅಂತ ವಿಚಾರ ಮಾಡಕತ್ತಿದ್ದೆ. ಇಟ್ಟ ಮತ್ತೇನಿಲ್ಲ. ಇದು ಪೂಜೆ, ನಾನು ನಿನ್ನಂತಲ್ಲಿ ಏನೋ ಕೇಳಬೇಕಂತ ಅನ್ನಕತ್ತಿದ್ದೆ. ಕೇಳೇನು? ಈಗ ನೆನಪಾತ್ ನೋಡು, ಮರ್ತ ಬಿಡಾಕತ್ತಿದ್ನಿ ಒಟ್ಟ. ಕೇಳಲ್ಲ, ಅದಕ್ಕೇನಂತ? ಅದನ್ನ ಬೇರೆ ಪರ್ಮಿಷನ್ ತಗೊಳಕತ್ತೇನ ಕೇಳೇನ ಅಂತ ಹೇಳಿ? ಅದೆಲ್ಲ ಬೇಡ, ಕೇಳ. ಏನಾತು? ಏನಿಲ್ಲ, ನಿನ್ ಕೂದ್ಲ ದಟ್ಟದಾವಲ್ಲ, ಮೊದ್ಲು ಹಂಗ ಇದ್ದು ಬಿಡ, ಈಗೂ ಹಂಗದಾವ. ನನ್ನ ನೋಡಿದ್ರ ಮೊದಲು ಎಷ್ಟು ದಟ್ಟಿದ್ದು ಕೂದ್ಲು, ಈಗ ಬಾಳ ಉಚ್ಚಾಕತ್ತಾವ ಬೂಜಿ. ಅದಕ್ಕೆ ಏನ್ ಮಾಡ್ಬೇಕನ್ನೋದು ತಿಳಿವಲ್ತ. ನೀ ಏನ್ ಮಾಡ್ತಿ? ತಲೆಗೆ ಏನ್ ಹಚ್ಕೋತಿ ಕೂದ್ಲಿಗ್ ನೀನ? ಓ ಅದಾ? ಇದು ನಾನು ಯಾರ ಕೂಟನು ಜಗಳ ಮಾಡಂಗಿಲ್ಲ, ಯಾರ ಮೇಲೂ ಸಿಟ್ಟು ಮಾಡ್ಕೊಳಂಗಿಲ್ಲ, ಯಾರಿಗೂ ಬೈಯಂಗಿಲ್ಲ, ಯಾರ ಕಡೆನೂ ಬೈಸ್ಕೊಳಂಗಿಲ್ಲ, ಹೇಳಿದ ಮಾತು ಕೇಳ್ತೀನಿ. ಮೇನ್ ಆಗಿದೆ ನೋಡು, ಯಾರ ಕೂಟನು ಜಗಳ ಮಾಡಕ್ ಹೋಗಂಗಿಲ್ಲ. ನನ್ನ ಪಾಡಿಗೆ ನಾನು ಸಮಾಧಾನದಿಂದ ಶಾಂತ ರೀತಿಯಿಂದ ಇರ್ತೇನೆ ನಾನು. ಅದಕ್ಕೆ ನನಗೆ ಕೂದಲಿನ ದಟ್ಟದಾವು. ನೀನು ಬೇಕಾದ್ರೆ ಹಂಗಿದ್ದು ನೋಡು, ನಿನ್ನನ್ನು ದಟ್ಟ ಇರ್ತಾವ ಕೂದ್ಲ, ಮತ್ತೆ ಉದುರಿ ಹೋಗ್ಯಾವಲ್ಲ ಅವು ಹೊಳೆ ಬರ್ತಾವ, ನೋಡ್ಬೇಕಾರ ನೀ. ಮಸ್ಕಿರಿ ಮಾಡ್ಬೇಡ ಪೂಜೆ. ನಮ್ಮ ಅವನ ಕೂಟ ನಮ್ಮ ಅತ್ತೆ ಕೂಟ ಇದ್ದಂದ್ರೆ ಗೊತ್ತಾಕೈತಿ ನಿನಗೂ ಸಮಾಧಾನ ಶಾಂತ ರೀತಿಯಿಂದ ಇರುದು. ಅದು ಬಿಡು, ನೀ ಕೂದ್ಲಿಗೆ ಏನತ್ತಿ ಅದೇ ಹೇಳು. ನೋಡಿಲ್ಲ ನನ್ನ ಕೂದ್ಲಿ ಇನ್ನೊಂದು 4 ಉಳ್ಕೊಂಡು ಬಿಟ್ಟಾವ. ಇನ್ನೊಂದು 8 ದಿನ ಆದ್ರೆ ಇವು 4 ಚೊಕ್ಕಾವ ಏನ? ಅದಕ್ಕೆ ಅಂಜಿಕ್ ಬರಾಕತೈತಿ ನನಗ. ಏನತ್ತಿ ಹೇಳು. ಸರಿ ಆಯ್ತು ಬಿಡವ, ಏನಿಲ್ಲ. ಈಗ ಮನಿಯೊಳಗ ಕೊಬ್ಬರಿ ಎಣ್ಣೆ ತಂದಿರ್ತಾರಲ್ಲ, ಅದ್ರೊಳಗ ನನಗೆ ಎಷ್ಟು ಬೇಕಾಕೈತೆ ಅಷ್ಟು ಸಪ್ರೇಟ್ ಆಗಿ ತಕ್ಕೊಂಡ ಅದನ್ನ ಸಣ್ಣಂಗ ಉರಿ ಒಳಗ ಗ್ಯಾಸ್ ಮೇಲೆ ಇಡ್ತೀನಿ ಕಾಯಕ. ಅದು ಕಾಯುವಾಗ ಮೆಂತೆ, ಕರಿಬೇವು, ಅಂದ್ರೆ ನನ್ನ ಕೂದ್ಲಿಗೆ ಏನೇನ್ ಬೇಕಲ್ಲ ನನ್ನ ಕೂದ್ಲು ಚಲೋ ಇರಾಕ, ಅವನ್ನೆಲ್ಲ ಅದ್ರೊಳಗೆ ಹಾಕಿ ಕುದಿಯಾಕ ಹಾಕ್ತೀನಿ. ಅವು ಸಣ್ಣಂಗ ಉರಿ ಒಳಗ ಕುದಿತಾವ್. ಕುದ್ಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು 2 ರಿಂದ 3 ಅವರ್ ಅದ್ರಾಗ ಬಿಡ್ತೀನಿ. ಬಿಟ್ಟು ಆಮೇಲೆ ತಣ್ಣಗಾದ್ಮೇಲೆ ಅದನ್ನ ಸೋಸ್ಕೊಂಡು ಒಂದು ಬಾಟ್ಲಿಗೆ ಹಾಕಿ ಇಟ್ಕೋತೀನಿ. ನಾನು ಅದ ಎಣ್ಣೆನ ಕಂಟಿನ್ಯೂ ಬಳಸ್ತೀನಿ, ಅದನ್ನ ಬಿಟ್ಟು ಬೇರೆ ಎಣ್ಣೆ ಬಳಸೋದೇ ಇಲ್ಲ. ಹೌದಾ? ಮತ್ತೆ ನನಗೆ ಹೇಳೇ ಇಲ್ಲಲ್ಲ ಪೂಜಿನಿ ಯಾವತ್ತು? ಇವತ್ತು ಕೇಳಾಕತ್ತನಂತ ಹೇಳಾಕತ್ತಿ. ಬಿಡು, ನಾನು ಕೊಬ್ಬರಿ ಎಣ್ಣೆ ಅಷ್ಟೇ ಹಚ್ಕೋತೀನಿ. ನಾನು ಕೊಬ್ಬರಿ ಎಣ್ಣೆ ಹಚ್ಕೊಂಡಾಗೂ ನಾನು ಇನ್ನೂ ಜಾಸ್ತಿ ಕೂದಲು ಉಚ್ತಾವ, ಗೊತ್ತೈತೇನ? ಅದಕ್ಕೆ ನನಗೆ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ನೀ ಹೇಳಿದಲ್ಲ, ನಾನು ಹಂಗ ಮಾಡ್ಕೋತೇನೆ ತಗೋ. ಅದ ಹಚ್ಕೊಂಡ್ರೆ ಕೂದಲು ಉಚ್ಚೋದಿಲ್ಲಲ್ಲ. ಏನೇನು ಹಾಕ್ತೀನಿ ಅದ್ರೊಳಗೆ? ಎಣ್ಣೆ ಒಳಗೆ ಮೆಂತೆ, ಕರಿಬೇವು, ಮತ್ತೆ ಏನೇನು ಹಾಕ್ತಿ? ಅಲ್ಲ, ನನಗರ ಏನ್ ಗೊತ್ತು ನಿನಗೆ ಹೇರ್ ಫಾಲ್ ಆಗತೈತಂತ? ನೀ ಇವತ್ತಲ್ಲ ನನ್ನ ಮುಂದೆ ಹೇಳಿದ್ದೆ, ನೀ ಕೇಳಿದ್ದಿ ಇವತ್ತ, ಅದಕ್ಕೆ ನಾ ಹೇಳಿದ್ನಿ. ನಾಯಿ ಎಣ್ಣೆ ಯೂಸ್ ಮಾಡಕತ್ತಿ ಹೆಚ್ಚು ಕಮ್ಮಿ ಒಂದು 2 ವರ್ಷನ ಆತ. ನನಗೆ ಚಲೋ ಅನ್ಸೈತಪ್ಪ, ಪರ್ಸನಲ್ ಆಗಿ ನನಗೆ ಭಾಳ ಚಲೋ ಅನ್ಸೈತಿ. ಅದಕ್ಕೆ ನಾ ಇನ್ನತನ ಆದ್ರೂ ಈ ಎಣ್ಣೆ ಬಿಟ್ಟು ಬೇರೆ ಎಣ್ಣೆ ಯೂಸೇ ಮಾಡಕ್ ಹೋಗುದಿಲ್ಲ. ನೀನು ಮಾಡ್ಕೊಳ್ಳೋ ಅಂತ ತಗೋ. ನೀ ಯಾವತ್ತ ಎಣ್ಣೆ ಹೇರ್ ಆಯಿಲ್ ಮಾಡ್ತೀನಂತೆಲ್ಲ ಅವತ್ತು ಬಂದ ನಾ ಹೇಳ್ತೀನಿ ಆ ಥರ ಮಾಡುವಂತೆ. ಅದಕ್ಕೇನು ಭಾಳ ಐಟಮ್ಸ್ ಏನು ಬೇಕಾಗುದಿಲ್ಲ. ಮೆಂತೆ, ಕರಿಬೇವು, ಆಮೇಲೆ ಅಲೋವೆರಾ, ನೆಲ್ಲಿಕಾಯಿ ಒಂದು ಸ್ವಲ್ಪ, ಆಮೇಲೆ ಇನ್ನೊಂದು 2 ಥರ ಕಾಳು ಹಾಕ್ತೀನಿ. ಅದ್ರ ಹೆಸರು ನನಗೂ ಪಕ್ಕಾ ಗೊತ್ತಿಲ್ಲ. ನಮ್ಮವ್ವ ಮನ್ಯಾಗ ತಂದು ಇಟ್ಟಿರ್ತಾಳ, ಅದನ್ನ ತಗೊಂಡ ಹಾಕಿ ಮಾಡ್ಕೊಂಡು ಬಿಡ್ತೀನಿ. ನೀನು ಯಾವಾಗ ಆಯಿಲ್ ಮಾಡ್ತೀನಂತೆಲ್ಲ ಅವಾಗ ಹೇಳಿ ನನಗೆ, ನಾ ಬಂದು ನಿನಗೆ ಹೇಳ್ಕೊಡ್ತೇನೆ. ಅದಕ್ಕೇನಂತ? ಯಾವಾಗ ಅನ್ನಕ್ಕೇನ? ನಾಳೆ ಮಾಡ್ತೇನೆ. ಇವತ್ತ ಮಾಡ್ತಿದ್ನಿ ಖರೆ, ಇವತ್ತ ಭಾಳ ಹೊತ್ತಾಗೈತಿ, ಇವತ್ತು ಬೇಡ, ನಾಳೆ ಮಾಡ್ತೇನೆ. ನಾಳೆ ನೀ ಫ್ರೀ ಇರ್ತೇನೆ, ನನಗೆ ಹೇಳ್ಕೊಡ್ತೀನಿ, ನಾಳೆ ಮಾಡ್ತೇನೆ. ಅಟ್ಟ ಮಾಡಿ ಪೂಜೆ, ನೀ ಹೇಳ್ಕೊಟ್ಟೆ ಅಂದ್ರೆ ಪುಣ್ಯ ಬರ್ತೈತೆ ನೋಡಿ ಯವ್ವ ನಿನಗೆ. ನನಗಂತೂ ನನ್ನ ಕೂದಲು ಉದ್ರದಕ್ಕೆ ಸಾಕಾಗಿ ಹೋಗಿತ್ತು. ಎಷ್ಟು ಟೆನ್ಷನ್ ಆಗಕತ್ತಿತ್ತಂದ್ರ ಏನು ಮಾಡ್ಬೇಕು ಅನ್ನೋದು ತಿಳಿಯೋದಂಗೆ ಆಗ್ಬಿಟ್ಟಿತ್ತು. ಇರುವ ಒಂದು 4 ಕೂದಲು ಉಳ್ಕೊಂಡು ಬಿಟ್ಟಾವು. ಏನು ಮಾಡ್ಲಿ? ಅವು ಒಂದು 4 ಉದ್ರು ಹೋದು ಅಂದ್ರೆ ಎಲ್ಲರೂ ಟಕಳಿ ಟಕಳಿ ಅಂತೇಳಿ ರೇಗಿಸ್ತಾರೆ ಯವ್ವ. ಅದಕ್ಕೆ ನೀನು ಅದಟ್ಟು ಹೇಳ್ಕೊಟ್ಟೆ ಅಂದ್ರೆ ನಾನು ಇದ್ದಟ್ಟು ಕೂದಲಾರ ಉಳಿಸ್ಕೊತೇನೆ. ನಾಟ ಎಲ್ಲದಾವು, ತಲೆ ತುಂಬ ಕೂದಲ
ಅದಾವ ತಗೋ, ಯಾಕೆ ಟೆನ್ಷನ್ ಮಾಡ್ಕೋತಿ? ನಾಳೆ ಕಾಲೇಜ್ಗೆ ಹೋಗಿ ಬರೋಣ, ಫ್ರೀ ಆಗ್ತೇನೆ ನಾನು, ಅವಾಗ ಹೇಳ್ಕೊಡ್ತೇನೆ ತಗೋ ಮಾಡುವಂತೆ. ಎಣ್ಣಿ ಚಲೋ ಆಕೈತಿ, ನನಗಂತೂ ಭಾಳ ಚಲೋ ಅನ್ಸೈತದ. 2 ವರ್ಷದಿಂದ ಅದನ್ನ ಯೂಸ್ ಮಾಡಕತ್ತೇನೆ ನಾನು. ನಿನಗೂ ವರ್ಕ್ ಆಕೈತೆ ಅಂತ ಅನ್ಸೈತೆ ನನಗೆ. ವರ್ಕ್ ಆದ್ರೆ ಕಂಟಿನ್ಯೂ ಮಾಡ, ಇಲ್ಲ ಅಂದ್ರೆ ನಿನ್ನ ಇಷ್ಟ. ಮತ್ತೆ ನಾನು ನಾಳೆ ಹೇಳ್ಕೊಡ್ತೀನಿ ತಗೋ ನಿನಗೆ. ಹಂಗಾದ್ರೆ ಸರಿ, ನಾಳೆ ಮರಿಬೇಡ. ಮತ್ತೆ ಅದಾತು ಇದಾತು, ನಾ ಬಿಸಿ ಅದನ್ನು, ಅಸೈನ್ಮೆಂಟ್ ಬರೀಬೇಕು, ನೋಟ್ಸ್ ಮಾಡಬೇಕು, ಎಕ್ಸಾಮ್ ಅದ ಓದ್ಕೋಬೇಕು, ಇದನ್ನೆಲ್ಲ ಹೇಳಕ್ ಹೋಗ್ಬೇಡ ನನಗೆ. ಮೊದ್ಲು ನನಗೆ ಎಣ್ಣೆ ಮಾಡೋದು ಹೇಳ್ಕೊಡು, ಆಮೇಲೆ ಏನಾದ್ರೂ ಮಾಡ್ಕೊ. ಆತಾತ ಹೇಳ್ಕೊಡ್ತೀನಿ ತಗೋ. ನಾನು ಅಷ್ಟೇ ಅಲ್ಲ, ನಮ್ಮ ಅವ್ವನೂ ಸದಾ ಅದ ಎಣ್ಣಿನ ಬಳಸ್ತಾಳ, ಗೊತ್ತೈತಿ? ಹೌದಾ? ನನಗೆ ಗೊತ್ತೇ ಇಲ್ಲ ನೋಡಿ ಇಷ್ಟು ದಿನ ಆದ್ರೂ. ನಾಯಿನ ಚಿಕ್ಕವನು ಕೂದ್ಲ ನೋಡಿಲ್ ಬಿಡು, ಯಾವಾಗ ನೋಡಿದ್ರು ಶರತ್ ತಲೆ ಮೇಲೆ ಹೊತ್ಕೊಂಡಿರ್ತಾಳು. ತುರ್ಬ ಹಾಕಿದ್ರು ಕಾಣಂಗಿಲ್ಲ, ಜಡಿ ಹಾಕೊಂಡಿದ್ರು ಕಾಣಂಗಿಲ್ಲ. ನಾ ಇಷ್ಟು ದಿನ ಆದ್ರೂ ಚಿಕ್ಕವನು ಕೂದ್ಲನ ನೋಡಿಲ್ಲ. ಹೆಂಗದವ? ನಿನಗತಿನ ಇರ್ಬೇಕು, ಹೌದಲ್ಲ? ಕೇಳ್ತಿಯಲ್ಲ ಸೂಜಿ ನೀನ, ನನಕಿನ ನಮ್ಮ ಅವ್ವನ ಕೂದ್ಲ ಉದ್ದದಾವ, ಗೊತ್ತೈತಿ? ದಟ್ಟನು ಅದಾವು. ಯಾಕೆ ಏನ ನಮ್ಮ ಅವ್ವ ಯಾವಾಗ ನೋಡಿದ್ರು ತಲೆ ಮೇಲೆ ಸೆರಗ ಹಾಕೊಂಡ ಇರ್ತಾಳ ಏನಪ್ಪ, ಆದ್ರ ಕೂದ್ಲು ಮಾತ್ರ ಬಾರ್ರಿ ಅದಾವ. ಹೌದಾ? ಹಂಗಾದ್ರೆ ನಾನು ಒಂದ್ ಸರಿಯಾರ ನೋಡಬೇಕ. ಯಾವಾಗಾರ ಚಿಗೋ ತಲೆ ಮೇಲಿನ ಸೆರಗ ತೆಗದ ತಲೆ ಬಾಚ್ಕೊತಿರ್ತಾಳಲ್ಲ, ಆವಾಗ ನೋಡ್ತೀನಿ ತಡಿ. ನೋಡ ಬಾಳ ಚಂದ ಅದಾವ. ಮೊದ್ಲಿಂದಾನು ಹಂಗದಾವ ಅಂತ ಮವನ್ ಕೂದ್ಲ. ಆದ್ರ ಬರ್ಬರ್ತಾ ಈಗ ಯಾಕ ಒಟ್ಟ ಕೂದ್ಲು ಉದ್ರಾಕತ್ತಾವ ಅಂತ ಅನ್ನಕತ್ತಿದ್ಲ. ಇದೇ ಎಣ್ಣೆ ಹಚ್ಕೊಳಕತ್ತಾಳ ಆಕಿನೂ. ನಾ ಹಚ್ಕೊಳಕತ್ತಾದಾಗಿಂದ ನಮ್ಮ ಅವಾಗ ಚಲೋ ಅನ್ಸೈತಂತ. ನಂಗೂ ಹೇಳ್ಕೊಡು ನಾಳೆ, ನಾ ಹೊಕ್ಕನ್ ತಗೋ. ಇನ್ನು ನಮ್ಮ ಅವ್ ಬಂದ್ಲಂದ್ರೆ ಏನಿಲ್ಲ, ನಮ್ಮ ಮನ್ಯಾಗಿಲ್ಲ ಅನ್ನೋದು ಗೊತ್ತಾದ್ರೆ ಯಾಡ್ಯಾಕ ನಾಕಾದ್ರೂ ಬಿದ್ದುವ. ಅದಕ್ಕ ಹೊಕ್ಕನ್ ತಗೋ, ನಮ್ಮ ಅವ ಏನಿಲ್ಲ ಬಡಿತಾಳ. ಮತ್ ಬರುದು ಈಗ ಬಂದಿ ಸೂಜಿ, ಇಂಥ ದೊಡ್ಡ ಹೊಕ್ಕನಂತೆಯಲ್ಲ, ಏನಾಗುದಿಲ್ಲ ಕುಂದ್ರು. ಮುಂಜಾಯಿಂದ ಬಂದೇ ಇಲ್ಲ, ಈಗ ಬಂದು ಈಗ ಹೊಕ್ಕನಂತೆಯಲ್ಲ, ಏನಾಗುದಿಲ್ಲ ಕುಂದ್ರು ಹೋಗುವಂತೆ. ಬೇಡ ಸುಮ್ಕಿರ ಪೂಜಿ, ಹೊಕ್ಕನ. ಇನ್ನ ನಮ್ಮ ಅತ್ತಿ ಅಂತೇಳಿ ಬೇರೆ ಹೋಗ್ಬೇಕು. ಮುಂಜಾಯಿಂದ ಹೋಗೇ ಇಲ್ಲ ನಮ್ಮ ಅತ್ತಿ ಮನಿ ಕಡೆ. ಪವಿನ, ನಮ್ಮ ಅತ್ತಿನ, ನಮ್ಮ ಮಾಮನ, ನಮ್ಮ ಮಾವುನ, ನಮ್ಮ ರಾಕ್ಯನ ಯಾರ ಕೂಟನು ಮಾತೇ ಆಡಿಲ್ಲ ನಾ ಇವತ್ತು, ಗೊತ್ತೈತೇನ? ಅದಕ್ಕೆ ಒಟ್ಟು ಹೋಗೇ ಬರ್ತೀನಿ. ಬೇಡ ಹೊಕ್ಕನ್ ತಗೋಣ. ಅಯ್ಯೋ ಪಾಪ, ನೀ ಮುಂಜಾನೆ ಸುಟ್ಟು ಬಂದೇ ಇಲ್ಲ ಅಂತ ಹೇಳಿ ಊಟ ನೀರ ಎಲ್ಲ ಬಿಟ್ಟು ನಿನ್ನ ಕಾಯ್ಕೊಂಡು ಕುಂತಾರ ಅನ್ನೋ ಹಂಗ ಮಾಡ್ತೀಯವ ನೀನು. ಏನಾಗುದಿಲ್ಲ ಕುಂದ್ರು ಹೋಗುವಂತೆ. ಇಲ್ಲ ಇಲ್ಲ, ಅವರೆಲ್ಲ ನನಗ್ ಕಾಯ್ಕೊಂಡು ಕುಂದ್ರಂಗಿಲ್ಲ ಬಿಡು. ನಾ ಹಂಗ ವಿಚಾರ ಮಾಡಂಗಿಲ್ಲ. ಇನ್ನ ನಾ ಅಲ್ಲಿ ಹೋಗ್ಲಿಕ್ಕನ ಆರಾಮ್ ಇರ್ತಾರ ಅವ್ರ. 4 ಹೊತ್ತು ತಿನ್ನುದು ಒಂದ ಹೊತ್ತಿಗೆ ತಿಂದ ಆರಾಮ್ ಕುಂತಿರ್ತಾರ ಎಲ್ಲರೂ. ಅದಕ್ಕೆ ಅವ್ರ ಹಂಗ ಆರಾಮ್ ಕುಂದ್ರುದು ನನಗ್ ನೋಡಕ್ ಆಗಂಗಿಲ್ಲ. ಮೇನ್ ಆಗಿ ನಮ್ಮ ಮತ್ತೆ ಆರಾಮ್ ಕುಂತ್ರೆ ನನಗ್ ನೋಡಕ ಆಗಂಗಿಲ್ಲ. ಅದಕ್ಕೆ ಮೊದಲು ನಾನು ಅಲ್ಲಿ ಹೋಗ್ಬೇಕೀಗ. ನಿಂದೊಂದು ಕತ್ತಿನ ಯವ್ವ ತಾಯಿ. ಹೋಗ್ ಮೊದಲು ಹೋಗ. ನೀ ಹಿಂಗ ಮಾಡೋದಕ್ಕೆ ಮತ್ ನಿನ್ನ ಕೂದ್ಲು ಉದ್ರಾಕತ್ತಾವ. ಎದಕ್ ಉದ್ರಾಕತ್ತಾವ ಅಂತ ಹೇಳಿದಿ ನೀನು? ಅದಕ್ಕೆ ನೀ ಹಿಂಗ ಮಾಡ್ತಿಲ್ಲ, ಇದಕ್ಕೆ ನಿನ್ನ ಕೂದ್ಲೆಲ್ಲ ಉದ್ರಿ ಹೊಂಟಾವ ನೋಡು. ಅಯ್ಯೋ ಅದು ಬೇಕಾದಾಗಿ ಪೂಜಿ. ಇವತ್ತ ನನ್ನ ತಲೆಯನ್ ಕೂದ್ಲೆಲ್ಲ ಉದ್ರಿ ಬಕ್ ಆಗಿ ಟಕ್ಕಳಿ ಆಗಿ ಊರನ್ ಮಂದಿ ಎಲ್ಲ ನನಗೆ ಟಕ್ಕಳಿ ಟಕ್ಕಳಿ ಅಂತೇಳಿ ಕರೆದ್ರು. ನನಗ್ ಚಿಂತಿಲ್ಲ. ಆದ್ರ ನಮ್ಮ ಮತ್ತೆ ಆರಾಮ್ ಕುಂದ್ರದು ನನ್ನ ಕಣ್ಣಿಂದ ನೋಡಕ್ ಆಗುದಿಲ್ಲ. ಅದಕ್ಕೆ ಹೋಗ್ಬೇಕು ನಾನು. ಹೊಕ್ಕನ್ ತಗೋ, ನಾನು ಹೊತ್ತಕತ್ ಮಾತ್ ನನಗೆ.